ಇವನು ಯಾರು ಶಿವಲಾಕವನು? ಯಾರ್ರೀ ಅವನು ವಿಜಯಲಾಕವನು? ನಿಲ್ಸಯ್ಯ, ನಾ ಮಾತಾಡಬೇಕೋ ಬೇಡವೋ? ಮತ್ತೆ ಸುಮ್ಮನಿರಿ. ಬಡವ್ರ ಮಕ್ಕಳು, ಹಿಂದುಳಿದವ್ರ ಮಕ್ಕಳು, ಯಾರ್ಯಾರು ವಂಚಿತರಾಗಿದ್ದಾರೆ ಅಕ್ಷರ ಸಂಸ್ಕೃತಿಯಿಂದ, ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಇವತ್ತು ದೇಶದಲ್ಲಿ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಬರೀ ಶಿಕ್ಷಣ ಸಿಕ್ಕಿದ್ರೆ ಸಾಲದು, ಆ ಶಿಕ್ಷಣ ಗುಣಮಟ್ಟದಿಂದ ಕೂಡಿರಬೇಕು. ಶಿಕ್ಷಣ ಭಾಳ ಜನ ಪಡ್ಕೊಳ್ತಾರೆ, ಆ ಶಿಕ್ಷಣದಲ್ಲಿ ವೈಚಾರಿಕತೆ ಇಲ್ಲದೆ ಹೋದರೆ, ಆ ಶಿಕ್ಷಣದಲ್ಲಿ ವೈಜ್ಞಾನಿಕತೆ ಇಲ್ಲದೆ ಹೋದರೆ ಅದು ಪ್ರಯೋಜನ ಆಗೋದಿಲ್ಲ. ನಿಮಗೆ ವೈಚಾರಿಕತೆ, ವೈಜ್ಞಾನಿಕತೆ ಶಿಕ್ಷಣ ಸಿಗದೆ ಹೋದರೆ ನಾವು ಮನುಷ್ಯರಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಶಿಕ್ಷಣ ಭಾಳ ಮುಖ್ಯ, ನಿಜ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ವಿವೇಕಾನಂದರು ಕೂಡ ಹೇಳಿದರು, ಶಿಕ್ಷಣ ಭಾಳ ಮುಖ್ಯ. ನಮ್ಮ ವಿಕಾಸ ಆಗಬೇಕಾದ್ರೆ, ನಮ್ಮ ವ್ಯಕ್ತಿತ್ವದ ವಿಕಾಸ ಆಗಬೇಕಾದ್ರೆ, ನಮ್ಮ ಸುಪ್ತ ಪ್ರತಿಯೊಬ್ಬರಲ್ಲೂ ಕೂಡ ಸುಪ್ತ ಪ್ರತಿಭೆ ಇರ್ತದೆ. ಆ ಪ್ರತಿಭೆ ವಿಕಸನ ಆಗಬೇಕಾದ್ರೆ ವಿದ್ಯೆ ಬೇಕೇ ಬೇಕಾಗ್ತದೆ. ಆ ವಿದ್ಯೆ ಇದ್ದಾಗ ಮಾತ್ರ ನಾವು ಸ್ವಾಭಿಮಾನಿಗಳಾಗಿ, ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ ಆಗ್ತದೆ. ಭಾಳ ಜನ ವಿದ್ಯಾವಂತರಾಗಿರ್ತಾರೆ, ಡಾಕ್ಟರ್ಗಳಾಗಿರ್ತಾರೆ, ಇಂಜಿನಿಯರ್ಗಳಾಗಿರ್ತಾರೆ. ಅವರು ಮಾನವೀಯತೆಯನ್ನು ಬೆಳೆಸ್ಕೊಂಡಿರಲ್ಲ. ಯಾಕಂದರೆ ನಮ್ಮ ಶಿಕ್ಷಣ ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ಶಿಕ್ಷಣ ಆಗಬೇಕು. ಸಮಾಜಕ್ಕೆ ಸ್ಪಂದಿಸಬೇಕು. ಎಂಥ ಸಮಾಜ ಇದೆ ನಮ್ಮಲ್ಲಿ? ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ, ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ ಇದೆ, ಬಡವರು ಬಲ್ಲಿದರು ಅಂತಕ್ಕಂಥ ಸಮಾಜ ಇದೆ. ಇದಕ್ಕೆ ಸ್ಪಂದಿಸ್ತಕ್ಕಂಥ ವಿದ್ಯೆ ಆಗಬೇಕಲ್ಲ. ಇದಕ್ಕೆ ಸ್ಪಂದಿಸದೆ ಹೋದರೆ ನಾವು, ಈಗ ಯಾರೋ ಹೇಳಿದ್ರು ಮಾತಾಡುವಾಗ, ಯಾರು ಹೇಳಿದ್ರು ಸಮಪಾಲು ಸಮಬಾಳು ಅಂತ. ನೀವೇನಮ್ಮ ಹೇಳಿದ್ದು? ಮಾದೇವಪ್ಪನವರು ಸಮಪಾಲು ಸಮಬಾಳು. ಎಲ್ರಿಗೂ ಈ ದೇಶದ ಸಂಪತ್ತು, ಈ ದೇಶದ ಅಧಿಕಾರ ಹಂಚಿಕೆ ಆಗಬೇಕಲ್ಲ. ಸ್ವಾತಂತ್ರ್ಯ ಬಂದಿರೋದು ಕೆಲವರೇ ಅನುಭವಿಸಕ್ಕ, ಕೆಲವರೇ ಮಜಾ ಮಾಡಕ್ಕ. ಶಿಕ್ಷಣ ಬಂದಿರತಕ್ಕಂಥದ್ದು ಕೆಲವರೇ ಮಜಾ ಮಾಡಕ್ಕ, ಕೆಲವರೇ ಅದರ ಲಾಭವನ್ನು ಪಡ್ಕೊಳ್ಬೇಕಾ? ಇದು ಆಗಬಾರ್ದು. ಯಾರು ತಳ ಸಮುದಾಯ ಇದೆಯಲ್ಲ, ಆ ತಳ ಸಮುದಾಯದವರು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಆ ಮುಖ್ಯವಾಹಿನಿಗೆ ಬರಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಅಸಮಾನತೆ ಹೋಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೇ ಹೇಳಿದ್ದು, ಅಸಮಾನತೆಯನ್ನು ತೊಡೆದಾಕಿ, ಅಸಮಾನತೆಯನ್ನು ತೊಡೆದಾಕಿ. ಇವತ್ತು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಅದು ಯಶಸ್ವಿ ಆಗಬೇಕಾದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ಯಾರು ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಅವರಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಅವರು ಸಮಾನತೆ ಅಂತ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಹಂಗೆ ಅಸಮಾನತೆ ಉಳ್ಕತ್ತದೆ. ಬಸವಣ್ಣವರು ಎಷ್ಟು ವರ್ಷ ಆಯಿತು ಹೇಳಿ? ಇವನಾರವ 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 ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿ ಎಷ್ಟು ವರ್ಷ ಆಯಿತು? ಹೋಗಿದೆಯಾ? ಇನ್ನೂ ಇಷ್ಟೊಂದು 850 ವರ್ಷಗಳ ಹಿಂದೆ, ಈಗ 76% ಶಿಕ್ಷಣ ಸಿಕ್ಕಿದೆ ಎಲ್ರಿಗೂ. 76% ಶಿಕ್ಷಣ ಸಿಕ್ಕಿದೆ. ಇನ್ನು 24% ಮಾತ್ರ ಶಿಕ್ಷಣ ಸಿಕ್ಕಿಲ್ಲ ದೇಶದಲ್ಲಿ, ಅವರೇಜ್ ನೋಡಿದಾಗ. ಇವತ್ತು ಇಷ್ಟಾದರೂ ಕೂಡ ಇವ ನಮ್ಮವ ಅಂತಕ್ಕಂಥ ಭಾವನೆ ಬಂದೇ ಇಲ್ವಲ್ಲ. ನಮ್ಮವ
ಅಂತ ಹೇಳ್ಬೇಕಂತ ಭಾವನೆ ಬರಬೇಕಲ್ಲ. ಇದು ನೀವು ವಚನ ಹೇಳ್ಬಿಟ್ಟು, ಬಸವಾದಿ ಶರಣರು ವಚನ ಹೇಳ್ಬಿಟ್ಟು ಇವನಾರವ ಅಂತ ಹೇಳ್ಬಿಟ್ಟು ನಮ್ಮವ ಅಂತ ಅಂದ್ಬಿಟ್ಟು ಆಮೇಲೆ ನೀವು ಯಾವ ಜಾತಿಯವರು, ನೀವು ಯಾವ ಜಾತಿಗೆ ಸೇರಿ. ಭಾಳ ಜನ ಡಾಕ್ಟರ್ಗಳು, ಇಂಜಿನಿಯರ್ಗಳು ನಮ್ಮ ಮೌಢ್ಯಗಳನ್ನು ಬಿಡದೇ ಇಲ್ಲ, ಕಂದಾಚಾರಗಳನ್ನು ಬಿಡದೇ ಇಲ್ಲ. ಮತ್ತೆ ಮೌಢ್ಯಗಳನ್ನು, ಕಂದಾಚಾರಗಳನ್ನು ಬಿಡದೇ ಹೋದ್ರೆ ಎಂಥ ಶಿಕ್ಷಣ ಅದು? ನಮಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಮನುಷ್ಯನನ್ನ ಪ್ರೀತಿಸ್ಬೇಕು, ಇನ್ನೊಬ್ಬರನ್ನ, ಅಂತ ಶಿಕ್ಷಣ ಬೇಕು. ದ್ವೇಷದಲ್ಲ, ಜಾತಿ ಆಧಾರದ ಮೇಲೆ ಅಥವಾ ಆರ್ಥಿಕ ಇದ್ರ ಮೇಲೆ, ಶ್ರೀಮಂತಿಕೆ ಮೇಲೆ ನಾವು ಪ್ರೀತಿಸೋದಲ್ಲ, ಮನುಷ್ಯನನ್ನು ಪ್ರೀತಿಸಬೇಕು ಅಂತ ಶಿಕ್ಷಣ ಆಗಬೇಕು. ಬಹುಶಃ ಇವರೆಲ್ಲ ದಲಿತ ವರ್ಗದಿಂದ ಬಂದಿರೋದ್ರಿಂದ ಅಂಥ ಶಿಕ್ಷಣ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಭಾಳ ಜನ ಈಗ ಮಹಿಳೆಯರು ಇಲ್ಲೆಲ್ಲ ಭಾಳ ಜನ ಕೂತಿದ್ದಾರೆ. ನಿಮಗೆಲ್ಲ ಯಾವಾಗ ಸಮಾನತೆ ಬಂತು ಗೊತ್ತ? ಬಸವಣ್ಣನ ಕಾಲದಲ್ಲಿ ಅಲ್ಲದೆ ನಿಮಗೆಲ್ಲ ಸಮಾನತೆನೇ ಇರಲಿಲ್ಲ. ತಲೆ ಬೋಳಿಸ್ಬಿಟ್ಟು ಒಳಗಡೆ ಇಟ್ಬಿಡ್ತಿದ್ರು. ಅಕ್ಷರ ಕಲಿಯಾಗಿರ್ಲಿಲ್ಲ. ನೀವು ಅಕ್ಷರ ಸಂಸ್ಕೃತಿಯಿಂದ ನೀವು ವಂಚಿತರಾಗಿದ್ರಿ. ಹೆಂಗೆ ಶೂದ್ರರು ವಂಚಿತರಾಗಿದ್ರು ಅದೇ ರೀತಿ ಮಹಿಳೆಯರು ಕೂಡ ವಂಚಿತರಾಗಿದ್ರು. ಶೂದ್ರರು ಅಕ್ಷರ ಸಂಸ್ಕೃತಿಯಿಂದ ನೂರಾರು ವರ್ಷಗಳ ಕಾಲ ವಂಚಿತರಾಗಿದ್ರು. ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಶೂದ್ರ ವರ್ಗ ಇದ್ದಲ್ಲ, ಆ ಶೂದ್ರ ವರ್ಗ ವಿದ್ಯೆ ಕಲಿಯಾಗಿರಲಿಲ್ಲ, ಸಂಸ್ಕೃತ ಕಲಿಯಾಗಿರಲಿಲ್ಲ. ಇದು ಬಹಳ ವರ್ಷ ಇತ್ತು ಸಮಾಜದಲ್ಲಿ. ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲರೂ ವಿದ್ಯೆ ಕಲೀಲಿಕ್ಕಾಗಿರೋದು. ಈಗ ಇದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ. ಈಗ ಫಂಡಮೆಂಟಲ್ ರೈಟ್ ಆಗಿದೆ. ವಿದ್ಯೆ ನಮ್ಮ ಹಕ್ಕು, ಮೂಲಭೂತ ಹಕ್ಕು. ವಿದ್ಯೆ ಕಲೀಲೇಬೇಕು. ಆದರೆ ಕಲಿಯುವಾಗ ಎಂಥ ವಿದ್ಯೆ ಕಲಿಬೇಕು ಅಂತಂದರೆ ವೈಚಾರಿಕತೆ ಇರ್ತಕ್ಕಂಥ ಮತ್ತು ವೈಜ್ಞಾನಿಕತೆ ಇರ್ತಕ್ಕಂಥ ವಿದ್ಯೆಯನ್ನು ಕಲಿಬೇಕು. ನೀವು ವಿದ್ಯಾವಂತರಾಗ್ಬಿಟ್ಟು, ಡಾಕ್ಟರ್ಗಳಾಗ್ಬಿಟ್ಟು, ಇಂಜಿನಿಯರ್ಗಳಾಗ್ಬಿಟ್ಟು ಗೊತ್ತಿದ್ದುವೆ ತಪ್ಪ್ಯಾಕೆ ಮಾಡಬೇಕು? ಯಾಕಪ್ಪ ನೀನು ಬಟ್ಟೆ ಇಲ್ಲ, ಒಟ್ಟಿಗೆ ಇಟ್ಟಿಲ್ಲ, ನಿನಗೆ ಮನೆ ಇಲ್ಲ, ಯಾಕೆ ವಿದ್ಯೆ ಕಲೀಲಿಲ್ಲ ಅಂತಂದರೆ ನಾನು ಹಣೆ ಬರ ಸ್ವಾಮಿ, ನಾ ಏನು ಮಾಡೋದು? ಯಾವ ದೇವರು ಬರೆದಿದ್ರು ನಿಮ್ಗೆ ಹಣೆಯಲ್ಲಿ? ಭಾಳ ಜನ ಮನೆಯಲ್ಲೆಲ್ಲ ಹೇಳ್ಕೊಡ್ತಾರೆ ನಮಗೆ. ನಮ್ಮ ಮನೆಯಲ್ಲೆಲ್ಲ ಹೇಳ್ಕೊಡ್ತಿದ್ರು ನನಗೆ ಹಣೆ ಬರಹ. ಹಣೆಯಲ್ಲಿ ಬರ್ದಿದ್ದಾನ ದೇವರು? ಬಸವಣ್ಣ ಏನು ಹೇಳ್ದ? ಇವನ್ನೆಲ್ಲ ಬಿಡ್ಬೇಕಪ್ಪ, ಕರ್ಮ ಥಿಯರಿನ ರಿಜೆಕ್ಟ್ ಮಾಡಿ ಅಂತ ಹೇಳಿದ್ರು ಬಸವಣ್ಣ ಅಲ್ವಾ? ಏನು ಕರ್ಮ ಥಿಯರಿ ಅಂದ್ರೆ? ಏನ್ರಿ ಕರ್ಮ ಥಿಯರಿ ಅಂದ್ರೆ? ನೀನು ಯಾಕೆ ಹಿಂಗೆ ಹುಟ್ಟಿದ್ದೀಯಾ ಅಂತಂದ್ರೆ, ನಮ್ಮ ಕರ್ಮ ಸ್ವಾಮಿ, ನಾ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ. ನಿಮ್ಗೆ ಯಾರು ಗೊತ್ತಾ ಹಿಂದಿನ ಜನ್ಮದಲ್ಲಿ ಹಿಂಗೆ ಹುಟ್ಟಿದ್ದು ಅಂತ? ಯಾರೋ ಹೇಳ್ತಾರ, ಅದು ಹೇಳೋದು. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಈಗಿರೋ ಜನ್ಮದಲ್ಲಿ ನಾವು ಮನುಷ್ಯರಾಗಿರೋದೇ ವಿದ್ಯೆ ಕಲಿತಕ್ಕಂಥದಕ್ಕೆ ಅರ್ಥ ಬರ್ತದೆ. ಈ ಜನ್ಮದಲ್ಲಿ ಏನಾಗಿದೋ ಅನ್ನೋದು ಹಿಂದಿನ ಜನ್ಮದಲ್ಲಿ ಎಲ್ಲ ಗೊತ್ತಾ? ಹಿಂದಿನ ಜನ್ಮ ಯಾರಿಗೆ ಗೊತ್ತು? ಏನಪ್ಪ ಗೊತ್ತಾ? ಹಿಂದಿನ ಜನ್ಮದಲ್ಲಿ ಏನಾಗಿದೆ ಅಂತ ಗೊತ್ತಾ ನಿನಗೆ? ಈ ಜನ್ಮದಲ್ಲಿ ಏನಾಗಿದ್ದೀನಿ ಅನ್ನೋದು ಬಹಳ ಮುಖ್ಯ. ಈಗ ನಮಗೆ 4 ಜನ ಅಣ್ಣ ತಮ್ಮದಿರಿದ್ದಾರೆ, ಇನ್ನು 3 ಜನ ಹೊಲ ಉಳುತ್ತಾರೆ. ನಾವೊಬ್ಬ ಮಾತ್ರ ಮುಖ್ಯಮಂತ್ರಿ ಆಗಿದ್ದೀನಿ. ನನ್ನ ಹಣೆಯಲ್ಲಿ ಬರೆದ್ಬಿಟ್ನಾ ದೇವರು, ನೀವು ಮುಖ್ಯಮಂತ್ರಿ ಆಗು, ನೀವೆಲ್ಲ ಹೊಲ ಉಳಿ ಅಂತ ಬೇರೆಯವ್ರಿಗೆಲ್ಲ ಬರೆದ್ಬಿಟ್ಟು ನಂಗೆ. ನಾನು ಒಂದೇ ತಾಯಿ ಮಕ್ಕಳು. ನೋಡಿ, ಅದಕ್ಕೆ ಈ ಶಿಕ್ಷಣ ಸಂಸ್ಥೆನಲ್ಲಿ
ಗುಣಮಟ್ಟದ ವಿದ್ಯೆಯನ್ನು ವೈಚಾರಿಕತೆಯಿಂದ ಇರ್ತಕ್ಕಂಥ ಶಿಕ್ಷಣ. ಇಲ್ಲಿ ಟೀಚರ್ಗಳು ಕೂಡ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಈಗ ಇದು ಹೈಸ್ಕೂಲು 1ನೇ ತರಗತಿಯಿಂದ ಹೈಸ್ಕೂಲ್ವರೆಗೆ ಇರ್ತದೆ. ಈಗ ಕಲ್ತದೇ ಭಾಳ ಮುಖ್ಯ. ನನಗೇನು ಹೈಸ್ಕೂಲಲ್ಲಿ ಕಲ್ತಿದ್ರು ಅಷ್ಟು ಮಾತ್ರ ಲೆಕ್ಕಕ್ಕೆ ಬರೋದು. ಕಾಲೇಜ್ನಲ್ಲಿ ಕಲ್ತದೆಲ್ಲ ಮರ್ತೋಗ್ಬಿಟ್ಟೋದಿಲ್ಲ. ಗೊತ್ತಿಲ್ಲ ನನಗೆ. ಡಾಕ್ಟರ್ ನಿಮ್ಗೆ ಹೆಂಗಿದೆಯೋ ಗೊತ್ತಿಲ್ಲ ನನಗೆ. ಕಾಲೇಜ್ನಲ್ಲಿ ಕಲ್ತದೆಲ್ಲ ಮರ್ತೋಯ್ತು. ಪ್ರೈಮರಿ ಸ್ಕೂಲ್ನಲ್ಲಿ ಮತ್ತೆ ಹೈಸ್ಕೂಲ್ನಲ್ಲಿ ಕಲ್ತಿದ್ನಲ್ಲ ಅದೇ ಜ್ಞಾಪಕ ಇರೋದು. ಅಲ್ಲಿ ನಿಮಗೆ ಮಕ್ಕಳನ್ನ ಯಾವ ಥರ ತಯಾರು ಮಾಡ್ತೀರಿ ಅದ್ರ ಮೇಲೆ ಅವರು ಬೆಳವಣಿಗೆ ಆಗುತ್ತೆ ಅಲ್ವಾ. ಮತ್ತು ತಂದೆ ತಾಯಿಗಳು ಕೂಡ, ಪೋಷಕರು ಕೂಡ ಇದು ಹೇಳ್ಕೊಡ್ಬೇಕು ಮನೆಯಲ್ಲಿ ಕೂಡ. ಇದನ್ನು ಹೇಳ್ಕೊಡದೇನೆ ಕಂದಾಚಾರ, ಮೌಢ್ಯ, ಹಿಂದಿನ ಜನ್ಮ, ಕರ್ಮ ಸಿದ್ಧಾಂತ ಇವೆಲ್ಲ ಹೇಳ್ಕೊಟ್ರೆ ಏನು ಪ್ರಯೋಜನ ಆಗುತ್ತೆ? ಅವ್ರು ಮನುಷ್ಯರು ಆಗದೇ ಇಲ್ಲ. ನಾವೆಲ್ಲ ರಾಜಕೀಯದಲ್ಲಿ ಇರೋರಿಗೆ ಗೊತ್ತಾಗ್ತದೆ ಎಷ್ಟು ಜನ ವಿದ್ಯಾವಂತರು ಜಾತಿ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ನಮ್ಮವನಲ್ಲಪ್ಪ ಇವನ್ಗೆ ಓಟ್ ಹಾಕಲ್ಲ ಅಂತ ಅನ್ನೋದು. ನಮ್ಮವನಪ್ಪ ಓಟ್ ಹಾಕೋಣ, ಅವನು ಜನಪರವಾಗಿದ್ರೋ ಇಲ್ವೋ ಗೊತ್ತಿಲ್ಲ, ಅವನಿಗೆ ರಾಜಕೀಯ ನಾಲೆಡ್ಜ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮವನಪ್ಪ ಕೊಡೋಣ, ಓಟ್ ಹಾಕೋಣ. ನಮ್ಮಲ್ಲಿ ಒಬ್ಬ MLA ಇದ್ದ. ನಾನು MLA ಆದಾಗ, ನಾನು ಅವನ ಹೆಸರು ಹೇಳಲ್ಲ, ಅವನು ಎಷ್ಟು ಮೂಢನಂಬಿಕೆ ಇವನಿಗೆ ಇತ್ತು ಅಂತಂದರೆ, ನಾನು ಸಿದ್ದರಾಮಯ್ಯನವರೇ ರಾತ್ರಿ ಹೊತ್ತು ಕೈಗೆ ಮುಕ್ಕಂಡೆ ಮಲಿಕತೀನಿ ಅಂತ ಹೇಳ್ತಿದ್ದ. ಯಾಕಪ್ಪ ಅಂತಂದರೆ ಅವ್ರ ಕೈ ಮುಗಿದು ಅಭ್ಯಾಸ ಆಗ್ಬಿಟ್ಟೆ, ಅದಕ್ಕೋಸ್ಕರ ಕೈ ಮುಕ್ಕಂಡೆ ಮಲಿಕತೀನಿ ಅಂತ. ಈ ಥರದವರು ಈಗ ರಾಜಕಾರಣದಲ್ಲಿ ಬರಕ್ಕೆ ಶುರುವಾಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಮ್ಮ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದರೆ ಜನಪರವಾಗಿರಬೇಕು, ಸಮಾಜ ಪರವಾಗಿರಬೇಕು, ಸಮಾಜಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು, ಸಮಾಜದಲ್ಲಿ ಏನೇನು ಏರುಪೇರುಗಳಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಆ ಥರ ವಿದ್ಯೆ ಇರಬೇಕು ಹೊರತು ಜಾತಿ ಮಾಡ್ತಕ್ಕಂಥ ವಿದ್ಯೆ ಅಥವಾ ಮೌಢ್ಯ ಕಂದಾಚಾರಗಳನ್ನು ಪಾಲನೆ ಮಾಡ್ತಕ್ಕಂಥ ವಿದ್ಯೆ ಅಥವಾ ಕರ್ಮ ಸಿದ್ಧಾಂತವನ್ನು ಪೋಷಿಸ್ತಕ್ಕಂಥ ವಿದ್ಯೆ ಅವೆಲ್ಲ ಇರಬಾರ್ದು.